ಇವತ್ತಿನ ಮೇಜರ್ ಸ್ಟೋರಿ ಬೆಂಗಳೂರಿನ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣ ಇದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ವಿಚಾರಣೆಯನ್ನ ನೆನೆ ಎದುರಿಸಿದ್ರು ಲೋಕಾಯುಕ್ತ ಕಚೇರಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊರಗು ಬಂದು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ತು. ಡಿನೋಟಿಫಿಕೇಶನ್ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳಿಂದ ಕುಮಾರಸ್ವಾಮಿ ಅವರ ವಿಚಾರಣೆ ಆಯಿತು. ನೆನೆ ಬರೋಬ್ಬರಿ 2 ಗಂಟೆಗಳ ಕಾಲ ನಿನ್ನೆ ಸಂಜೆ ವಿಚಾರಣೆಗೆ ಹಾಜರಾಗಿದ್ರು ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು. ಸುಮಾರು 1.5 ಗಂಟೆ ಅಥವಾ 2 ಗಂಟೆ ವಿಚಾರಣೆಯನ್ನ ಎದುರಿಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಲೋಕಾಯುಕ್ತ ಕಚೇರಿಯಲ್ಲಿ. ಬೆಂಗಳೂರಿನ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ. ಈ ಸಂಬಂಧ ಬೆಂಗಳೂರಿಗೆ ಬರ್ತಾ ಇದ್ದಂತೆ, ಫ್ಲೈಟ್ ಇಳಿತಾ ಇದ್ದಂತೆ ಸೀದಾ ವಿಚಾರಣೆಯನ್ನ ಎದುರಿಸಿದ್ರು. ನಿನ್ನೆ ಸಂಜೆ ಸುಮಾರು 1.5 ಗಂಟೆ ಅದಕ್ಕೂ ಹೆಚ್ಚು ವಿಚಾರಣೆಯನ್ನ ಎದುರಿಸಿದ್ರು. ವಿಚಾರಣೆಯನ್ನ ಎದುರಿಸಿ ಹೊರಬಂದು ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ್ರು. ಅಂದ್ರೆ ಈ ಕಾಂಗ್ರೆಸ್ ಬೇಕು ಅಂತ ಮಾಡ್ತಾ ಇರೋದು ಇದೆಲ್ಲವೂ ಕೂಡ. ನಾವು ತಪ್ಪು ಮಾಡಿಲ್ಲ, ಏನೇನು ಹೇಳಬೇಕೋ ಏನೇನು ಹೇಳಿಕೆಯನ್ನು ಕೊಡಬೇಕೋ ನಾನು ಕೊಟ್ಟು ಬಂದಿದ್ದೀನಿ, ನನಗೆ ಯಾವ ಸಂಕಷ್ಟವೂ ಇಲ್ಲ, ಏನೂ ಇಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ರು. ನೋಡಿ, ಈ ಗಂಗೇನಹಳ್ಳಿ ಡಿನೋಟಿಫೈಗೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಈ ರೀತಿಯಾದಂತಹ ಹೇಳಿಕೆಯನ್ನ ಕುಮಾರಸ್ವಾಮಿ ಅವರು ವಿಚಾರಣೆಯನ್ನ ಎದುರಿಸಿ ಹೊರಬಂದ ನಂತರ ಹೇಳಿಕೆಯನ್ನ ಕೊಟ್ಟಿದ್ರು. ಲೋಕಾಯುಕ್ತ ವಿಚಾರಣೆಯ ಬಳಿಕ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟರು. ಈ ಸಂಬಂಧ ನನಗೂ ಈ ಕೇಸ್ಗೂ ಸಂಬಂಧ ಇಲ್ಲ, ನನಗೆ ಯಾವುದೇ ಗಂಡಾಂತರವೂ ಇಲ್ಲ, ಸಂಕಷ್ಟವೂ ಇಲ್ಲ, ಆ ಥರ ಕೆಲಸ ಕೂಡ ನಾನು ಮಾಡಿಲ್ಲ, ನಾನು ಕಾನೂನು ಬಾಹಿರವಾಗಿ ಏನನ್ನೂ ಮಾಡಿಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಅಂದರು. 2015 ಪ್ರಕರಣದಲ್ಲಿನ ವಿಚಾರಣೆಗೆ ನನ್ನನ್ನು ಕರೆದಿದ್ರು. ಅಧಿಕಾರಿಗಳು ಕೇಳಿದಂತಹ ಎಲ್ಲಾ ಪ್ರಶ್ನೆಗಳಿಗೂ ನಾನು ಈಗಾಗಲೇ ಉತ್ತರವನ್ನ ಕೊಟ್ಟಿದ್ದೀನಿ. ನನ್ನ ವಿರುದ್ಧ ಹೇಳಿರುವವರು ನನ್ನನ್ನೇ ಸಿಎಂ ಮಾಡಿದ್ರು. ಈ ಹಿಂದೆ ಅಪರಾಧ ಮಾಡಿದಿದ್ರೆ ಆಗ ನನ್ನನ್ನು ಯಾಕೆ ಸಿಎಂ ಮಾಡ್ತಾ ಇದ್ರು? ಅವ್ರನ್ನೇ ಕೇಳಬೇಕಿದ್ನಲ್ಲ. ಅವತ್ತು ಕಾನೂನು ಬಾಹಿರ ಚಟುವಟಿಕೆ ಮಾಡಿರ್ಲಿಲ್ವಾ? ಹಾಗಾದ್ರೆ ಗಂಗೇನಹಳ್ಳಿ ಡಿನೋಟಿಫೈಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ಇದೆಲ್ಲವೂ ಕೂಡ ಕುತಂತ್ರ. 2015 ಪ್ರಕರಣ, ಅದ್ರ ಬಗ್ಗೆ ವಿಚಾರಣೆಗೆ ಅಂತ ಕರೆದಿದ್ರು, ನೋಟಿಸ್ ಕೊಟ್ಟಿದ್ರು, ಬಂದಿದ್ದೀನಿ, ಪ್ರಶ್ನೆ ಕೇಳಿದರೆ ಉತ್ತರ ಕೊಟ್ಟಿದ್ದೀನಿ. ಈಗ ನನ್ನ ವಿರುದ್ಧ ಮಾತಾಡ್ತಿದ್ದಾರಲ್ಲ, ಅವರೇ ನನ್ನನ್ನು ಸಿಎಂ ಮಾಡಿದ್ರು. ಆಗ ಯಾಕೆ ಅವಾಗ ನಾನು ತಪ್ಪು ಮಾಡಿರ್ಲಿಲ್ವಾ? ಅವ್ರಿಗೆ ಅನಿಸ್ಲಿಲ್ವಾ? ಅವಾಗ ನಾನು ಕಾನೂನು ಬಾಹಿರ ಚಟುವಟಿಕೆ ಮಾಡಿರಲಿಲ್ವಾ? ಈ ರೀತಿಯಾದಂತಹ ಸಾಲು ಸಾಲು ಪ್ರಶ್ನೆಗಳನ್ನ ಕಾಂಗ್ರೆಸ್ ಸರ್ಕಾರದ ಮುಂದಿಟ್ಟರು. ನನ್ನ ಬಗ್ಗೆ ಏನು ಹೇಳಿಕೆಗಳು ಕೊಟ್ಟರಲ್ಲ, ಅವರೆಲ್ಲ ಮಹಾನುಭಾವರು ನನ್ನ ಮಂತ್ರಿಮಂಡಲದಲ್ಲೇ ಇದ್ದಾರಲ್ಲ, ಕಾಂಗ್ರೆಸ್ನವರೇ ಬಂದು ನಾನು ಮುಖ್ಯಮಂತ್ರಿ ಮಾಡ್ಕೊಂಡು ಕೂರಿಸ್ಕೊಂಡಿದ್ರಲ್ಲ 2018ರಲ್ಲಿ. 2015ರಲ್ಲಿ ನನ್ನ ಮೇಲೆ ಕೇಸ್ ಇವರೇ ಹಾಕ್ಸಿದ್ದಲ್ವೇ? ಯಾವ ಮುಖ ಇಟ್ಕೊಂಡು ನಾನು ಮುಖ್ಯಮಂತ್ರಿ ಮಾಡ್ಕೊಂಡಿದ್ರು ಇವರು? ಕೃಷ್ಣ ಬೈರೇಗೌಡರಿಗೆ ಅವತ್ತು ಗೊತ್ತಾಯಿಲ್ಲ ನನ್ನ ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗಲಿಕ್ಕೆ. ಯಾಕೆ ಒಪ್ಪಿಗೆ ಕೊಟ್ಟರು? ನಾನು ಇಂಥ ಅಪರಾಧ ಮಾಡಿದರೆ ಅವತ್ತು ನನ್ನ ಮಂತ್ರಿಮಂಡಲಕ್ಕೆ ಯಾಕೆ ಸೇರ್ಕೊಂಡಿದ್ರು ಅವರು? ಅವತ್ತು ಕುಮಾರಸ್ವಾಮಿ ಕೆಟ್ಟವನಿರಲಿಲ್ಲ ಅಲ್ವಾ? ಕುಮಾರಸ್ವಾಮಿ ಕೆಟ್ಟವನಿರಲಿಲ್ಲ, ಕುಮಾರಸ್ವಾಮಿ ಕಾನೂನು ಬಾಹಿರ ಚಟುವಟಿಕೆ ಮಾಡಿರಲಿಲ್ಲ. ಅವತ್ತು ನನ್ನ ಮಂತ್ರಿ ನೋಡಿ, ನನ್ನ ಬಗ್ಗೆ ಏನು ಹೇಳಿಕೆಗಳು ಕೊಟ್ಟರಲ್ಲ, ಅವರೆಲ್ಲ ಮಹಾನುಭಾವರು ನನ್ನ ಮಂತ್ರಿಮಂಡಲದಲ್ಲೇ ಇದ್ದಾರಲ್ಲ, ಕಾಂಗ್ರೆಸ್ನವರೇ ಬಂದು ನಾನು ಮುಖ್ಯಮಂತ್ರಿ ಮಾಡ್ಕೊಂಡು ಕೂರಿಸ್ಕೊಂಡಿದ್ರಲ್ಲ 2018ರಲ್ಲಿ. 2015ರಲ್ಲಿ ನನ್ನ ಮೇಲೆ ಕೇಸ್ ಇವರೇ ಹಾಕ್ಸಿದ್ದಲ್ವೇ? ಯಾವ ಮುಖ ಇಟ್ಕೊಂಡು ನಾನು ಮುಖ್ಯಮಂತ್ರಿ ಮಾಡ್ಕೊಂಡಿದ್ರು ಇವರು? ಕೃಷ್ಣ ಬೈರೇಗೌಡರಿಗೆ ಅವತ್ತು ಗೊತ್ತಾಯಿಲ್ಲ ನನ್ನ ಮಂತ್ರಿಮಂಡಲದಲ್ಲಿ ಮಂತ್ರಿ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್.ಕೆ., ಈ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ 2015ರಲ್ಲಿ ದಾಖಲಾಗಿದ್ದು ಕಂಪ್ಲೇಂಟು. ಈಗ ನೋಟಿಸ್ ಕೊಟ್ಟಿದ್ರು, ವಿಚಾರಣೆಗೆ ಎದುರಿಸಿದ್ರು. ಎಲ್ಲಿವರೆಗೂ ಬಂದಿದೆ ಈ ಪ್ರಕರಣ ಅನ್ನುವಂಥದ್ದು? ಶರತ್, ಗಂಗೇನಹಳ್ಳಿ ಬಡಾವಣೆಯಲ್ಲಿ ನಡೆದಂತ 1 ಎಕರೆ 11 ಗುಂಟೆ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಲೋಕಾಯುಕ್ತ ಪೊಲೀಸರು ಎಚ್.ಡಿ. ಕುಮಾರಸ್ವಾಮಿ ಅಂದ್ರೆ ಕೇಂದ್ರ ಸಚಿವರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ರು. ನೋಟಿಸ್ ಪಡೆದಂತ ಕುಮಾರಸ್ವಾಮಿ ಅವರು ದೆಹಲಿಯಿಂದ ನೇರವಾಗಿ ಲೋಕಾಯುಕ್ತ ಕಚೇರಿಗೆ ಬಂದು ಲೋಕಾಯುಕ್ತ ಪೊಲೀಸರ ಒಂದು ತನಿಖೆಯನ್ನ ಎದುರಿಸಿದ್ದಾರೆ. ಸುಮಾರು 1.5 ಗಂಟೆಗಳ ಕಾಲ ಎಚ್.ಡಿ. ಕುಮಾರಸ್ವಾಮಿ ಲೋಕಾಯುಕ್ತ ಪೊಲೀಸರು ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದ್ದಾರೆ.
ಇಲ್ಲಿ ಉತ್ತರವನ್ನ ನೀಡಿ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂತ ಕುಮಾರಸ್ವಾಮಿ ಅವರು ಏನು ಕಾಂಗ್ರೆಸ್ ನಾಯಕರು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆಕ್ರೋಶವನ್ನ ತಮ್ಮ ಒಂದು ಗುಡುಗನ್ನ ಅಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇಲ್ಲಿ ಏನು ಯಡಿಯೂರಪ್ಪ ಅವರು ಕುಮಾರಸ್ವಾಮಿ ಅವರ ಫೇವರ್ ಆಗಿ ಅವರ ಸರ್ಕಾರದ ಅವಧಿ ಅಂದ್ರೆ ಇವರು ಏನು ಒಂದು 2020 ಇದಾಗಿದ್ದು ಅದಾದ ಬಳಿಕ ಮತ್ತೆ ಒಂದು ಸಮ್ಮಿಶ್ರವನ್ನ ಸರ್ಕಾರ ನಡೆಸಿಕೊಂಡಿತ್ತು. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಅವಧಿಯಲ್ಲಿ ನಡೆದಿದ್ದಂತ ಈ ಒಂದು ಡಿನೋಟಿಫಿಕೇಶನ್ ಪ್ರಕರಣ ಮೊದಲಿಗೆ ಅವರ ಅತ್ತೆ ಅಂದ್ರೆ ವಿಮಲಾ ಅವರಿಗೆ ಕುಮಾರಸ್ವಾಮಿ ಅವರ ಪತ್ನಿ ನಮಿತಾ ಕುಮಾರಸ್ವಾಮಿ ಅವರಿದ್ದಾರೆ, ಅವರ ತಾಯಿ ಹೆಸರಿಗೆ ಈ ಒಂದು ಲ್ಯಾಂಡ್ ಅನ್ನ GPA ಮಾಡಲಾಗುತ್ತೆ. ನಂತರ ಚಂದ್ರಶೇಖರ ಅಯ್ಯನವರು ಖರೀದಿ ಮಾಡ್ತಾರೆ. ಹೀಗಾಗಿ ಅವರ ಕುಟುಂಬಸ್ಥರಿಗೆ ನೇರವಾಗಿ ಫಲಾನುಭವಿಗಳಾಗಿದ್ದಾರೆ ಅಂತಕ್ಕಂತ ಒಂದು ಆರೋಪವನ್ನ ಮಾಡಿ 2015ರಲ್ಲಿ ಆತ ಒಂದು ದೂರನ್ನ ದಾಖಲು ಮಾಡ್ತಾರೆ. ಆ ದೂರಿಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ಸಹ ನಡೆಸಲಾಗುತ್ತೆ. ತನಿಖೆಯನ್ನ ನಡೆದು ಒಮ್ಮೆ ಯಾವುದೇ ರೀತಿಯಾದಂತ ಇದರಲ್ಲಿ ಅಕ್ರಮ ಕಂಡು ಬಂದಿಲ್ಲ ಅಂತಕ್ಕಂತ ಒಂದು ಸೂಚನೆಯನ್ನ ಸಹ ಕೊಟ್ಟಿದ್ದಾರೆ. ನಂತರ ಮತ್ತೆ ಏನು ತನಿಖೆಯನ್ನ ಕೈಗೊಂಡು ಅಲ್ಲಿ ಇದರಲ್ಲಿ ಲೋಪದೋಷಗಳಾಗಿದ್ದಾವೆ, ಮತ್ತೆ ಸತ್ಯ ಏನಿದೆ ಅನ್ನೋದನ್ನ ಮರು ತನಿಖೆ ನಡೆಸಬೇಕು ಅಂತಕ್ಕಂತ ಆದೇಶವನ್ನ ಕೊಳ್ಳಲಾಗುತ್ತೆ. ಹೀಗಾಗಿ ಕಳೆದ ವಾರ ಅಂದ್ರೆ ಶನಿವಾರ ಇವತ್ತಿಗೆ 8 ದಿನಗಳ ಹಿಂದೆ ಯಡಿಯೂರಪ್ಪ ಅವರನ್ನ ಲೋಕಾಯುಕ್ತ ಪೊಲೀಸರು ಕರೆಸಿ ಒಂದು ವಿಚಾರಣೆಯನ್ನ ಪಡ್ಕೊಂಡಿದ್ರು. ಅವರು ಸುಮಾರು 3 ಗಂಟೆಗಳ ಕಾಲ ಲೋಕಾಯುಕ್ತ ಪೊಲೀಸರ ವಿಚಾರಣೆಯನ್ನ ಎದುರಿಸಿ ತಮ್ಮ ಹೇಳಿಕೆಗಳನ್ನ ಕೊಟ್ಟು ಹೋಗಿದ್ರು. ಈಗ ನಿನ್ನೆ ಸಂಜೆ ಬಂದಂತ HD ಕುಮಾರಸ್ವಾಮಿ ಅವರು 1.5 ಗಂಟೆಗಳ ಕಾಲ ವಿಚಾರಣೆಯನ್ನು ಎದುರಿಸಿದ್ದಾರೆ. ಲೋಕಾಯುಕ್ತ ಪೊಲೀಸರು ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಮತ್ತೆ ವಿಚಾರಣೆಗೆ ಹಾಜರಾಗುವಂತ ಒಂದು ಅವಕಾಶ ಅಥವಾ ಕರೆದಾಗ ಬರ್ಬೇಕು ಅಂತಕ್ಕಂತ ಒಂದು ಸೂಚನೆಯನ್ನ ಸಹ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಎಲ್ಲವೂ ಸಹ ಈಗ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ನಾಯಕರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇವತ್ತು ನನ್ನ ಮೇಲೆ ಡಿನೋಟಿಫಿಕೇಶನ್ ಆರೋಪ ಮಾಡ್ತಾ ಇದ್ದಾರೆ. ಅವತ್ತು ನನ್ನನ್ನ ಅವರೇ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿಗಳನ್ನಾಗಿ ಮಾಡ್ಕೊಂಡಿದ್ರು, ಸಂಪುಟದಲ್ಲಿ ಇಟ್ಕೊಂಡಿದ್ರು. ಆವತ್ತು ಗೊತ್ತಿರಲಿಲ್ಲ ನಾನೇನು ಅನ್ನೋದ್ರ ಬಗ್ಗೆ ಒಂದು ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದೆ ನೋಡ್ಬೇಕು, ಈಗ ಲೋಕಾಯುಕ್ತ ತನಿಖೆಯಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಗಂಗೆನೆಲ್ಲ ಬಡಾವಣೆ ಯಾವಾಗ ನಿರ್ಮಾಣ ಆಯ್ತು, ಅಲ್ಲಿ ಅನಿತಾ ಕುಮಾರಸ್ವಾಮಿ ಅವರ ತಾಯಿ ಹೆಸರಿಗೆ ಯಾವಾಗ ಈ ಒಂದು ಸೈಟ್ಗಳು ಏನಿತ್ತು 1 ಎಕರೆ 11 ಗುಂಟೆ ಜಾಗ ಯಾವಾಗ GPA ಆಯ್ತು, ಈ ಎಲ್ಲದ್ರ ಬಗ್ಗೆ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಶರತ್, ಥ್ಯಾಂಕ್ ಯು SK ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.